BJP ತೆಗೆಯಕ್ಕೆ ಹೋಗಿದಾರಾ? ಸಂವಿಧಾನ ತಿದ್ದುಪಡಿ ಮಾಡಿದವರು ಯಾರು? ಇಂದಿರಾ ಗಾಂಧಿ ಅಲ್ವಾ? 72ರಲ್ಲಿ ಎಮರ್ಜೆನ್ಸಿನಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದವರು ಯಾರು? ಎಷ್ಟು ಸಾರಿ ತಿದ್ದುಪಡಿ ಮಾಡಿದ್ರು ಕಾಂಗ್ರೆಸ್ಸು? BJP ಅವರು ತಿದ್ದುಪಡಿ ಮಾಡ್ತಾ ಇರೋದು. ಇಂದಿರಾ ಗಾಂಧಿ ಅವರು ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ? ಸಂವಿಧಾನವನ್ನು ಭಾರಿ ಸಂವಿಧಾನ ಉಳಿಸೋರು, BJP ಸಂವಿಧಾನ ತೆಗೆಯೋರು. ಇದನ್ನೆಲ್ಲ ಹೇಳ್ತಿದ್ರಲ್ಲ ನೀವೆಲ್ಲ ಯಾರು ಕೋರ್ಟ್ಗೆ ಹೋಗಿದ್ದೀರಿ? ಯಾವ ಸಂವಿಧಾನದಲ್ಲಿದ್ದ ಜನಕ್ಕೆ ಕೇಳಿ. ಈ ಪ್ರಕಾರವಾಗಿ ಕೋರ್ಟ್ಗೆ ಹೋಗಿದ್ದೀವಿ. ಹಿಂದೆ ಇಂಥವ್ರು ಕೋರ್ಟ್ಗಾಗಿದ್ರು, ಅದಕ್ಕೆ ಅನುದಾನ ಬತ್ತು. ಇದೆಲ್ಲ ಲಾಯರ್ ನೀವು ಮಾಡ್ತಾ ಇದ್ದೀರಿ. ನನ್ನ ವಿಚಾರಕ್ಕೆ, ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ. ನಾನು MLA, ಎಲ್ಲ ನಿಮ್ಮದೇ. ಆ ಕಾಂಟ್ರಾಕ್ಟರ್ ಬಂದರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ. ಅಲ್ಲಪ್ಪ, ಆ ಕಾಂಟ್ರಾಕ್ಟ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ದುಡ್ಡು ನನಗೆ ಕೊಡ್ಬೇಕು. ನೀನು ವರ್ಣಾಗೆ ಸೇರಿಸ್ಕೊಂಡಿದ್ದೀವಿ 100 ಕೋಟಿಯ, ಅದ್ರ ಜೊತೆ 25 ಕೋಟಿ ಚಾಮುಂಡೇಶ್ವರಿ ಸೇರಿಸ್ಬೇಕಾರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾನೆ. ಅದ್ರ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಯಾವ ಕಾಲದಲ್ಲಿ ಆಗಿತ್ತಿದು? ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು? ಯಾರು ಹೇಳ್ತೀರಿ? ಕೆಣಕ್ಬೇಡಿ ನನ್ನ. ಅಲ್ಲ ನಾನು ಬಿಟ್ಟಿದ್ದೀರಾ ಅಂತಂದ್ರೆ ಚಾಮುಂಡೇಶ್ವರಿ ಏನಾಗಿದೆ ಹಾಗಾದ್ರೆ? ಬಿಟ್ಟಿದ್ದೀರಾ ಅಂತ ಅಧಿಕಾರಿಗಳು ಹೇಳ್ಬಿಟ್ಟವ್ರೆ. ಕಿರುಕುಳ ಒಂದು ದಿವಸ ಯಾರಿಗೂ ಹೇಳ್ಕೊಳ್ಳೋ ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ ಅಂತ ಒಂದು ಅಧಿಕಾರಿ ಬಿಟ್ಟಿದ್ದಾರೇನ್ರಿ ಇವರು? ಒಬ್ಬ BO ಇದ್ದ, ಒಬ್ಬ EO ಇದ್ದ, ನಮ್ಮ ಕಮ್ಯುನಿಟಿ ತೆಗೆದು ಇವ್ರು ಬಾಂಧವ್ರನ್ನ ಹಾಕೊಂಡ್ರು. ಒಬ್ಬ BO ಇದ್ದ, ನಾಮದಾರಿಗಳು ನಾಯಕರವನು ತೆಗೆದು ಇವ್ರು ಬಂಧುನೇ ಹಾಕೊಂಡ್ರು. ಒಬ್ಬ BO ಇದ್ದ, ಅಲ್ಲ ತಹಶೀಲ್ದಾರ್ ಇದ್ದ, ವೀರಶೈವರ್ನು ಇವ್ರ ಸಮುದಾಯನೇ ಇವ್ರು ಬಂಧುನೇ ಹಾಕೊಂಡವ್ರೆ. DDPI ತೆಗೆದ್ರು, ಅವ್ರ ಬಂಧುನೇ ಹಾಕೊಂಡಿದ್ದೀರಿ. ನಡೆಸಿ ಅಡ್ಡ ಬಂದಿದ್ದೀನ? ನಿಮ್ಮ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಯಾವತ್ತಾರು ಕೊಟ್ಟಿದ್ದೀನಿ ನಾನು. ಎಷ್ಟು ತಡ್ಕೊಂಡಿದ್ದೀನಿ ನಾನು? ಒಂದು PDO ಬಿಟ್ಟಿದ್ದಾರಾ? ಒಂದು PDOಗಳು ಬಿಟ್ಟಿದ್ದಾರೇನ್ರಿ? ಕೆಲಸ ಮಾಡೋ PDOಗಳು ಬಿಟ್ಟಿದ್ದಾರಾ? ಯಾರನ್ನು ಬಿಟ್ಟಿದ್ದೀರಿ ನೀವು? ಕಮಿಷನ್ ದಂಧೆ PDOಗಳು. ಹೌದು, ಎಲ್ಲ ಅವ್ರಿಗೆ ಕೊಡಬೇಕು, ಎಲ್ಲ ಅವ್ರಿಗೆ ಕೊಡಬೇಕು. ದಂಧೆ PDOಗಳು ತಗೋಬಿಟ್ಟಿಲ್ಲ. ತಹಶೀಲ್ದಾರ ಇರ್ಬೋದು, ACಗಳು ಯಾರೇ ಇರ್ಬೋದು. ಗೌರ್ಮೆಂಟ್ ಬಂದಿದೆ 40% ಸರ್ಕಾರ ಅಂತ ಹೇಳಿ ಆರೋಪ ಮಾಡ್ತಾರೆ. ಯಾರು 40%? ಇಲ್ಲಿ ಬೇರೆ ಈ ಸರ್ಕಾರ ಬಂದಿದ್ದು ಆರೋಪ ಏನ್ ಮಾಡಿದ್ರು? 40%. ಇವತ್ತು ನಿಮಗೆ ಗೊತ್ತಿರಲಿ, ಎಲ್ಲ 60% ಆಗಿದೆ ಇವ್ರದ್ದು. 60% ಸರ್ಕಾರ ಇದು. 60% ಕಾಂಗ್ರೆಸ್ ಸರ್ಕಾರ ಇದು. 60% ಎಲ್ಲ ಜನಕ್ಕೆ ಗೊತ್ತಿದೆ, ಎಲ್ಲ ಜನಕ್ಕೆ ಗೊತ್ತಿದೆ.